ಎವ್ರಿವನ್, ಹ್ಯಾಪಿ ನ್ಯೂ ಇಯರ್ 2024. ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿರಲಿ ಅಂತ ನನ್ನ ಕಡೆಯಿಂದ ವಿಶಸ್. ಸೊ ಬನ್ನಿ, ನಾನು ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ ಒಂದು ಶಾರ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ. ಸಾರಿ, ಈ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಯಿತು. ನಂಗೆ ಮೈಸೂರಲ್ಲಿ ಕೆಲಸ ಆಯಿತು, ಪ್ಲಸ್ ವರ್ಕಿಂಗ್ ಇರೋದ್ರಿಂದ ಟೈಮ್ ಆಗಲಿಲ್ಲ. ಸೊ ಇನ್ನು ಮುಂದೆ ಅಲ್ಲಿ ಟ್ರೈ ಬೇಗ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ. ಅಲ್ಲಿಂದ ರೂಟ್ 77 ಅಂತ ರೆಸ್ಟೋರೆಂಟು, ಇದು ನಮ್ಮ ಮನೆಗೆ ಹತ್ರ ಆಗುತ್ತೆ. ಸೊ ಹೆಣ್ಣೂರು ಮೇನ್ ಕ್ರಾಸ್ ಭೈರತಿ ಅಂತ ನಿಮಗೆಲ್ಲ ಗೊತ್ತಿರ್ಬೋದು, ಅಲ್ಲಿದೆ ರೆಸ್ಟೋರೆಂಟ್. ನ್ಯೂ ಇಯರ್ಗೆ ಅಂತ ಲೈಟಿಂಗ್ಸ್ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿದರು. ಸೊ ತುಂಬ ಗ್ರೀನರಿ ಆಗಿದೆ ಆ್ಯಂಡ್ ಆ್ಯಂಬಿಯನ್ಸ್ ಅಂತೂ ಗ್ರೇಟ್. ಇಲ್ಲಿ ನಿಮಗೆ ಔಟ್ಡೋರ್ ಇಂಡೋರ್ ಸೀಟಿಂಗ್ಸ್ ಇರುತ್ತೆ, ಮತ್ತು ಪಾರ್ಟಿ ಹಾಲ್ ಇದೆ. ಬರ್ಡೇ ಸೆಲೆಬ್ರೇಷನ್ಸ್ಗೆ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಅವರು ಮಿನಿಮಮ್ 500ಇಂದ ಡೆಕೋರೇಷನ್ಸ್ ಎಲ್ಲ ಮಾಡಿಕೊಡ್ತಾರೆ. ಮತ್ತು ಬಿರಿಯಾನಿ ಅಂತೂ ಚೆನ್ನಾಗಿರುತ್ತೆ ಆ್ಯಂಡ್ ಈವನ್ ಸ್ಟಾರ್ಟರ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸರ್ವಿಸು ಮತ್ತು ಪ್ರೈಸಸ್ ಕೂಡ ಅಫೋರ್ಡಬಲ್ ಆಗಿದೆ. ಆ್ಯಂಡ್ ಇಲ್ಲೇ ನಿಮಗೆ ಪ್ಲ್ಯಾನ್ಸ್ ಏನಾದರೂ ಬೇಕು ಅಂದರೆ ಲೈಕ್ ಸ್ಮಾಲಾಗಿ ನರ್ಸರಿ ಕೂಡ ಮಾಡಿದ್ದಾರೆ. ನೀವೇ ನೋಡ್ಬೋದು, ತುಂಬ ಜನನೂ ಇದ್ದರು ಆ್ಯಂಡ್ ನಿಮಗೆ ತುಂಬ ಸ್ಪೇಷಿಯಸ್ ಆಗಿರುತ್ತೆ. ಆ್ಯಂಡ್ ಫೋಟೋಸ್ ಎಲ್ಲ ತೊಗೋಬೇಕು ಅಂತ ಅಂದರೆ, ಮತ್ತು ರೀಲ್ಸ್, ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಎಲ್ಲ ಮಾಡಬೇಕು ಅಂದರೆ ಕೂಡ ನಾವು ಮಾಡ್ಬೋದು. ಆ್ಯಂಡ್ ಇಟ್ಸ್ ಎ ನೈಸ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಇಲ್ಲೇ ಲೈಟಿಂಗ್ಸು ಎಲ್ಲ ಚೆನ್ನಾಗಿತ್ತು ಅಂತ ನಾವು ಇಲ್ಲೇ ಕೂತ್ಕೊಂಡ್ವಿ. ಆ್ಯಂಡ್ ಅಲ್ಲೇ ಸ್ವಲ್ಪ ಕೂತ್ಕೊಂಡು ಮಾತಾಡಿಕೊಂಡು ಜಸ್ಟ್ ಸ್ಟಾರ್ಟರ್ಸ್ ತೊಗೊಂಡಿದ್ವಿ ನಾವು. ಸೊ ಸ್ಟಾರ್ಟರ್ಸ್ ತಿಂದು ಅಲ್ಲೇ ಡಿಸೈಡ್ ಮಾಡಿದ್ವಿ ನೆಕ್ಸ್ಟ್ ಎಲ್ಲಿ ಹೋಗೋದು ಏನು ಅಂತ. ಸೊ ನಮಗೆ ಪ್ಲ್ಯಾನ್ ಲೈಕ್ ನಮ್ಮ ಮನೆ ಹತ್ರ ಏರ್ಪೋರ್ಟ್ ಹತ್ರ ಇರೋದ್ರಿಂದ ಸೊ ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತ ಡಿಸೈಡ್ ಮಾಡಿ, ನಾವು ಹೇಗೋ ಟರ್ಮಿನಲ್ 2 ನೋಡಿರಲಿಲ್ಲ, ಸೊ ನೋಡ್ಕೊಂಡು ಬರ್ಬೋದು ಅಂತ ಹೋದ್ವಿ. ಆಲ್ಮೋಸ್ಟ್ ಟೈಮ್ ಲೈಕ್ 11:15 or 11:30 ಆಗಿತ್ತು ಅಂತ ಅನಿಸುತ್ತೆ. ಸೊ ಅಲ್ಲಿಂದ ಹೊರಟ್ವಿ. ನಾವು ಏರ್ಪೋರ್ಟ್ ರೀಚ್ ಆದಾಗ ಆಲ್ಮೋಸ್ಟ್ ಲೈಕ್ 12ಗೆ ಒಂದು 10-15 ಮಿನಿಟ್ಸ್ ಇತ್ತು ಅಂತ ಅನಿಸುತ್ತೆ. ಸೊ ನಾವು ಫೈನಲಿ ರೀಚ್ ಆದ್ವಿ ಟರ್ಮಿನಲ್ 2ಗೆ. ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಇನ್ಸ್ಟಾಗ್ರಾಮ್ಸೆಲ್ಲ ತೋರಿಸ್ತಾ ಇದ್ರು, ಅಲ್ಲಿ ರೀಲ್ಸಲ್ಲಿ ನೋಡ್ತಿದ್ವಿ. ಸೊ ಈಗ ರಿಯಲ್ ಆಗಿ ನೋಡ್ತಾ ಇದ್ದೀನಿ. ನಾನು ಅಂದ್ಕೊಂಡಿದ್ದೆ ಎಲ್ಲಾದರೂ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋಕ್ಕೆ ಹೋದಾಗ ನೋಡ್ತೀನಿ ಅಂತ, ಬಟ್ ನ್ಯೂ ಇಯರಲ್ಲೇ ನೋಡಿದೆ. ನಂಗೆ ತುಂಬ ಖುಷಿ ಆಯಿತು. ಹಾಗೆ ಓಡಾಡಿಕೊಂಡು ಎಲ್ಲ ಒಳಗೆ ಹೋದ್ವಿ, ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ತುಂಬ ಜನ ಕೂಡ ಇದ್ದರು. ಚೆನ್ನಾಗಿತ್ತು. ಲೈಟಿಂಗ್ಸ್ ಎಲ್ಲ ಬ್ಯಾಂಬೂಯಲ್ಲಿ ಮಾಡಿರೋದು, ಹಾಗೆ ಓಡಾಡಿಕೊಂಡು ಅಲ್ಲಿ ಡಿಸ್ಪ್ಲೇ ಹಾಕಿದ್ರು ಲೈಕ್ ಫ್ಲೈಟ್ಸ್ ಡಿಪಾರ್ಚರ್ ಅರೈವಲ್ ಎಲ್ಲ ಹಾಗೆ ನೋಡ್ತಾ ಇದ್ವಿ. ಆ್ಯಂಡ್ ಫ್ಲವರ್ ಕಾರ್ಟ್ ಇತ್ತು ಆ್ಯಂಡ್ ಕ್ರಿಸ್ಮಸ್ ಟ್ರೀ ಕೂಡ ಡೆಕೋರೇಟ್ ಮಾಡಿದರು ಕ್ರಿಸ್ಮಸ್ಗೆ, ಅದಿನ್ನ ಇತ್ತು. ಸೊ ನ್ಯೂ ಇಯರ್ ದಿನವೇ ಲೈಕ್ ಕಪಲ್ಸು ಒಬ್ಬರು ಬೇರೆ ಕಂಟ್ರೀಸ್ಗೆ ಹೋಗ್ತಿರೋದಾಗಿರ್ಬೋದು, ಅಥವಾ ಪೇರೆಂಟ್ಸ್ನ ಬಿಟ್ಟು ಮಕ್ಕಳು ಬೇರೆ ಕಂಟ್ರೀಸ್ಗೆ ಹೋಗ್ತಿರೋದಾಗಿರ್ಬೋದು. ಸೊ ಇದನ್ನೆಲ್ಲ ಲೈಕ್ ನ್ಯೂ ಇಯರ್ ದಿನ ನೋಡಿ ಅವ್ರು ಅಳ್ತಿರೋದು ಅದನ್ನೆಲ್ಲ ನೋಡಿ ತುಂಬ ಬೇಜಾರಾಯಿತು. ಯಾಕಂದರೆ ನಾವು ನ್ಯೂ ಇಯರ್ ಆಗಲಿ ಅಥವಾ ಏನೇ ಒಂದು ಸ್ಪೆಷಲ್ ಒಕೇಶನ್ ಇದ್ದಾಗ ನಾವು ನಮ್ಮ ಲವ್ಡ್ ಒನ್ಸ್ ಜೊತೆ ಇರಬೇಕು ಅಂತ ಇಷ್ಟಪಡ್ತೀವಿ. 2 hours ನಾವು ಏರ್ಪೋರ್ಟಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹೇಗೂ 12 o'clock ಆಗಿತ್ತು. ಸೊ ನಮ್ಮ ಫ್ಯಾಮಿಲಿಗೆಲ್ಲ ಕಾಲ್ ಮಾಡಿ ವಿಶಸ್ ಮಾಡಿ ಹಾಗೆ ಫೋಟೋಸ್ ಎಲ್ಲ ತೊಗೊಂಡು ನಾವು ಹಾಗೆ ಕೂತ್ಕೊಂಡು ಮಾತಾಡಿಕೊಂಡು ಸೊ 2 hours ಆಯಿತು. ಟೈಮ್ ಲೈಕ್ 2:30 ಆಗಿತ್ತು. ಸೊ ಅಲ್ಲಿಂದ ಮನೆಗೆ ಹೊರಟ್ವಿ. ಮನೆಗೆ ಬರಬೇಕಾದ್ರೆ ನಾವು MG ರೋಡ್, ಚರ್ಚ್ ಸ್ಟ್ರೀಟ್ ಎಲ್ಲ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಅಂತ ಒಂದು ಹಾಗೆ ಬಂದ್ವಿ. ತುಂಬ ಟ್ರಾಫಿಕ್ ಇತ್ತು ಆ್ಯಂಡ್ ಜನ ಕೂಡ ಓಡಾಡ್ತಾಯಿದ್ರು, ಚೆನ್ನಾಗಿತ್ತು. ಯೂಶ್ವಲಿ ನಾವು ನ್ಯೂ ಇಯರ್ಸ್ ಇದ್ದಾಗ ಅಥವಾ ನಮ್ಮ ಬರ್ಡೇ ಏನಾದರೂ ಆ್ಯನಿವರ್ಸರೀಸ್ ಎಲ್ಲ ಇದ್ದಾಗ ಹೊಸ ಪ್ಲೇಸಸ್ಗೆ ಹೋಗೋಕ್ಕೆ ಇಷ್ಟಪಡ್ತೀವಿ ಆ್ಯಂಡ್ ಹೋಗ್ತಿದ್ವಿ ಕೂಡ. ಬಟ್ ಈ ಸತಿ ನನಗೆ ರಜಾ ಇರಲಿಲ್ಲ. ನನಗೆ ಸ್ಯಾಟರ್ಡೇ, ಸಂಡೇ ಪ್ಲಸ್ ನ್ಯೂ ಇಯರಲ್ಲೂ ವರ್ಕಿಂಗ್ ಇತ್ತು. ನನ್ನ ಹಸ್ಬೆಂಡಿಗೆ ರಜಾ ಇತ್ತು, ಬಟ್ ಒಬ್ಬರೇ ಹೋಗೋಕ್ಕಾಗಲ್ಲ. ಸೊ ನಾವಿಲ್ಲೇ ಹೀಗೆ ಸಿಂಪಲಾಗಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ತುಂಬ ಚೆನ್ನಾಗೇ ಇತ್ತು, ನನಗಂತೂ ಇಷ್ಟ ಆಯಿತು. ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಲ್ವಾ. ಸೊ ನಿಮ್ಮೆಲ್ಲರದು ನ್ಯೂ ಇಯರ್ ಹೇಗಿತ್ತು, ಸೆಲೆಬ್ರೇಟ್ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ನ್ಯೂ ಇಯರ್ ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಗೆ ವೀಡಿಯೋಸ್ ಬರುತ್ತೆ, ನಾನು ಹೇಗೆ ಕಂಟೆಂಟ್ಸ್ ಹಾಕ್ತೀನಿ, ನನ್ನ ಯೂಟ್ಯೂಬ್ ಜರ್ನಿ ಹೇಗಿರುತ್ತೆ ಅಂತ ನೋಡೋಕ್ಕೆ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ನನಗೆ ಬೇಕು. ಐ ಹೋಪ್ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ. ಈ ವಿಡಿಯೋನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಇಷ್ಟು ಹೇಳ್ತಾ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಆಫ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಟೇಕ್ ಕೇರ್, ಬಾಯ್.